ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಬರುವ ಸಮುದಾಯದ ಭವನದ ಆವರಣದಲ್ಲಿ ಕೂಡ್ಲಿಗಿ ಪಟ್ಟಣಕ್ಕೆ ಪ್ರತ್ಯೇಕ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ಬುಧವಾರದಂದು ಕೇಂದ್ರ ಪುರಸ್ಕೃತ ಅಮೃತ 2.0 ಯೋಜನೆಯಡಿಯಲ್ಲಿ ಪಾವಗಡ ಹಾಗೂ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ಶಿವಪುರದ ಜಲಶುದ್ಧೀಕರಣ ಶುದ್ಧ ನೀರು ಪೈಪನ್ನು ಮೂಲವಾಗಿಟ್ಟುಕೊಂಡು ಈ ಯೋಜನೆಯು ಸುಮಾರು 54.67 ಕೋಟಿಗಳು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ರವರು ಉದ್ಘಾಟನೆ ಮಾಡುವುದರ ಮೂಲಕ ಜನರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಕುಡಿಯುವ ನೀರು ಪಟ್ಟಣಕ್ಕೆ ಇನ್ನು 30 ವರ್ಷಗಳಿಗೂ ಸದಾ ಶಾಶ್ವತವಾಗಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಯಾವ ಕಾಲಕ್ಕೂ ಬರಬಾರದು ಎನ್ನುವ ಮುಂದಾಲೋಚನೆಯಿಂದ ಈ ಮಹತ್ತರವಾದ ಯೋಜನೆಗೆ ಚಾಲನೆ ನೀಡುತ್ತಿದ್ದೇವೆ ಎಂದು ಎನ್.ಟಿ. ಶ್ರೀನಿವಾಸ್ ಶಾಸಕರು ವೇದಿಕೆಯ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಶ್ವತ ಕುಡಿಯುವ ನೀರಿನ ಬಗ್ಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ಹಾಗೂ ದಲಿತ ಮುಖಂಡರಾದ ಎಸ್. ದುರ್ಗೇಶ್ ಹಾಗೂ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಗೌಡ್ರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುಸಿದ್ದನಗೌಡರು ಕೂಡ್ಲಿಗಿ ತಾಲೂಕಿನ ಹಿಂದುಳಿದ ಹಣೆಪಟ್ಟಿಯ ಅಳಿಸುವುದರೊಂದಿಗೆ ಅಭಿವೃದ್ಧಿ ವಿಷಯವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಪ್ರತಿ ತಿಂಗಳಲ್ಲಿ ಅಭಿವೃದ್ಧಿಯ ಶಂಕುಸ್ಥಾಪನೆಗಳಿಗೆ ಚಾಲನೆ ನೀಡುತ್ತಿದ್ದು, ತಾಲೂಕಿನಾದ್ಯಂತ ಜನರ ನಿರೀಕ್ಷೆಗಳನ್ನು ಮೀರಿ ಎಲ್ಲಿ ನೋಡಿದರೂ ಕಾಮಗಾರಿಗಳು ನಡೆಯುತ್ತಿರುವುದನ್ನು ಕಂಡು ತಾಲೂಕಿನ ಜನತೆ ಕೂಡ್ಲಿಗಿ ತಾಲೂಕು ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಮಾಡುತ್ತಿರುವಂತಹ ಶಾಸಕರ ಕುರಿತು ಹಾಗೂ ತುಂಬಾ ಸಂತೋಷ ಪಡುವಂತಹ ವಿಷಯ ಕುರಿತು ಮುಖಂಡರು ವೇದಿಕೆ ಮೂಲಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರವರಿಗೆ ಧನ್ಯವಾದಗಳು ತಿಳಿಸಿದರು. ಕೂಡ್ಲಿಗಿ ಪಟ್ಟಣಕ್ಕೆ ಕೆಲವೇ ತಿಂಗಳುಗಳಲ್ಲಿ ಕಾಮಗಾರಿ ಸಂಪೂರ್ಣ ಮುಗಿಸುವುದು ಗುತ್ತಿಗೆದಾರರು ತಿಳಿಸಿದ್ದಾರೆ ಎಂದು ಶಾಸಕರು ಹೇಳಿದರು. ಈ ಸಂದರ್ಭದಲ್ಲಿ ಅನೇಕ ಕೂಡ್ಲಿಗಿ ತಾಲೂಕಿನ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಪ್ರಭಾಕರ್ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರಾದ ತಳಸದ ವೆಂಕಟೇಶ್ ಮಾದಳ್ಳಿ, ನಜೀರ್ ಸಾಬ್ ಇನ್ನು ಕೆಲವರು ಮುಖಂಡರು ಭಾಗವಹಿಸಿದ್ದರು. वरदी राघवेंद्र सालुमनी ಕೂಡ್ಲಿಗಿ. मैंने वादा किया तो वो फोन करके आप क्वालिटी में तो आई विल बी मोस्ट डिसिप्लिन एंड क्वालिटी में ಅವರು ಈಗಾಗಲೇ ತುಂಬಾ ದೊಡ್ಡ ಸಾವಿರಾರು ಕೋಟಿಗಳ ಕೆಲಸ ದೇಶ ವಿದೇಶಗಳಲ್ಲೆಲ್ಲ ಮಾಡಿದ್ದಾರೆ. ಈಗ ಇವರೆಲ್ಲ ಈಗ ಅಂತಾರಾಷ್ಟ್ರೀಯ ಮಟ್ಟದ ಕೆಲಸ ಮಾಡಿ ಅನುಭವ ಇರೋದ್ರಿಂದ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಮಿಷನ್ ಯೂಸ್ ಮಾಡಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಇದರಿಂದ ನಾವು ಕೂಡ ಎಲ್ಲ ಕಡೆಯೂ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಬೇರೆ ರಾಜ್ಯ ಜಿಲ್ಲೆಗಳಲ್ಲೂ ಕೂಡ ತಾಂತ್ರಿಕ ತೊಂದರೆಗಳ ಅಡಚಣೆಗಳಿಂದ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಆ ತರ ನಮ್ದು ಆಗದ ಬೇಡ ಅಂತೇಳಿ ನಾನು ಅದೆಲ್ಲ ಪ್ಯಾಕೇಜಿಂಗ್ ಇದ್ರೆ ಕೂಡ ನಮ್ಮ ತಾಲೂಕು ವಿಶೇಷ ಫಸ್ಟ್ ನಾವು ಮಾಡಿ ಪೈಲಟ್ ಪ್ರಾಜೆಕ್ಟ್ ಅಂತ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ತಾವು ಕೂಡ ಇದಕ್ಕೆ ಸಹಕಾರ ಕೊಡಬೇಕು, ಬೇರೆ ರೀತಿ ನೆನಪಿಸಿಕೊಳ್ಳೋದು ಬೇಡ ಅಂತೇಳಿ ನನ್ನ ಕಳಕಳಿ ಮಾಡಿದೆ. ತಮ್ಮೆಲ್ಲ ಒಂದು ವರ್ಡ್ ಸೇರ್ಸಕ್ಕೆ ಹೇಳಿದೆ, ಶಾಶ್ವತ ಒಂದು ಸೇರ್ಸಪ್ಪ ಅಂತ ನಾನು ಹೇಳಿದೆ. ನಾನೆಲ್ಲ ನೋಡ್ತಾ ಇರ್ತೀವಿ, ಶಾಶ್ವತವಲ್ಲದ ಜೀವನಕ್ಕೆ ಶಾಶ್ವತ ಹೋರಾಟ, ಅನಿಶ್ಚಿತ ಜೀವನಕ್ಕೆ ನಿಶ್ಚಿತ ಹೋರಾಟ ಅಂತ ಹೇಳ್ಬಿಟ್ಟು ನಾವು ಶಾಶ್ವತ ಅಲ್ವೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ನೀರು ಮಾತ್ರ ಶಾಶ್ವತವಾಗಿ ನಾವು ಕೂಡ್ಲಿಗಿನ ಪಟ್ಟಣ ಜನತೆಗೆ ಸಿಗಬೇಕು ಅನ್ನೋದೊಂದು ದೃಷ್ಟಿಯಿಂದ ನಾವು ಇದೊಂದು ಶಾಶ್ವತವಾಗಿ ಅಂದ್ರೆ ಎಷ್ಟೇ ಜನಸಂಖ್ಯೆ ಎಷ್ಟೇ ಬೆಳೆದ್ರೂ ಈ ಪಟ್ಟಣ ಇಲ್ಲಿ ಜನಗಳಿಗೆ ಯಾಕಂದ್ರೆ ಒಂದು ಬೇಸಿಕ್ ಥಿಂಗ್ ನೀರನ್ನೋದು ಅದು ಸಿಗಬೇಕು ಅಂತ ಒಂದು ಆಸೆ ಇರೋರಿಗೆ ಇದೊಂದು ಆಸೆ ನಮ್ಮ ಇದರಲ್ಲಿ ಕೈಗೂಡಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನೊಂದು ಸೇರಿಸಿದೆ ನನ್ನ ಇದಕ್ಕೋಸ್ಕರನೇ. ಮತ್ತೆ ಕೊಟ್ಟು ಮತ್ತೆ ಪ್ರಾಜೆಕ್ಟ್ ಬರ್ತಾ ಇದೆ, ಇದೆಲ್ಲ ಸಾಕು ಮಾತು ಅಂತ ಹೇಳ್ಬಿಟ್ಟು ಯಾರು ಇದನ್ನ ಸುಮಾರು 15 ವರ್ಷದಿಂದ ಎಲ್ಲ ಇದ್ರ ಬಗ್ಗೆ ಆಗಲೇ ಡಿಪೇರ್ ಮಾಡಿ ಮತ್ತೆ ಇದ್ರ ಬಗ್ಗೆ ತಿಳ್ಕೊಂಡಿದ್ರು. ಇದಕ್ಕೆ ಮುಂಚೆ ಯಾರ್ಯಾರು ಕಾರ್ಯದರ್ಶಿಗಳಿದ್ರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮತ್ತೆ ಗ್ರಾಮೀಣ ನೀರು ಸರಬರಾಜು ಇಲಾಖೆಯಲ್ಲಿ ಕಾರ್ಯದರ್ಶಿಗಳಿದ್ರು, ಯಾರ್ಯಾರು ಇದ್ರ ಇಲಾಖೆಯಲ್ಲಿ ಎಲ್ಲ ಕೆಲಸ ಮಾಡಿದ್ರು. ಪ್ರತಿಯೊಂದು ಸೀನಿಯರ್ ಆಫೀಸರ್ಸ್ನ ನಾನು ಭೇಟಿ ಮಾಡಿ ಈ ತರ ಇದು ಕ್ಲೋಸ್ ಆಗಿತ್ತು, ಫೈಲ್ ಕ್ಲೋಸ್ ಆಗಿರೋದನ್ನ ಮತ್ತೆ ಓಪನ್ ಮಾಡಿಸ್ಬಿಟ್ಟು ನಿರಂತರ ಶ್ರಮ ವಹಿಸಿ ಇದು ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲಾ ಶಾಸಕರನ್ನ ಕರೆಸಿದ್ರು ಒಂದ್ಸರಿ ಎಲ್ಲ ಅಭಿವೃದ್ಧಿ ವಿಷಯಗಳಿಗೆ ಚರ್ಚೆ ಮಾಡಲಿಕ್ಕೆ. ಅದನ್ನ ತುಂಬಾ ಹೈಲೈಟ್ ಮಾಡಿ ಈ ಬಗ್ಗೆ ಹೇಳಿದ್ರು. ಅವಾಗ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಯ್ತು. ಇವಾಗ ಮತ್ತೆ ಎಲ್ಲ ಅದು ಇದಕ್ಕೆ ಮುಂಚೆ ಅಧಿಕಾರಿಗಳು ಅವರು ಕರೆಸಿ ಮೀಟಿಂಗ್ ಅಲ್ಲೆಲ್ಲ ಚರ್ಚೆ ಮಾಡಿ, ಇಲ್ಲ ಅವರು ಡಾಕ್ಟರ್ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ತುಂಬಾ ನೀಡ್ ಇದೆ, ಮತ್ತೆ ಹೊಸ ಪ್ರಾಜೆಕ್ಟ್ ಅಂತಂದ್ರೆ ತುಂಬಾ ವರ್ಷಗಳಾಗ್ತದೆ, ಇದರಲ್ಲೇ ಮುಗಿಸ್ಕೊಳ್ಳೋಣ ಅಂತಂದಾಗ
ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಬಡ ಜನತೆ ಪರವಾಗಿ, ನಮ್ಮ ಪಟ್ಟಣದ ಸಂಪೂರ್ಣ ಜನತೆ ಪರವಾಗಿ ಒಂದು ಶಾಶ್ವತ ಕುಡಿ ನೀರಿನ ಯೋಜನೆಗೆ ಅನುಮೋದಿಸಿದ್ದಾರೆ. ಇವತ್ತು ಈ ಒಂದು ವೇದಿಕೆಯಲ್ಲಿ ನಾನು ನಮ್ಮ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರನ್ನು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರನ್ನು ಮತ್ತು ವಿಶೇಷವಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರನ್ನು ಮತ್ತೆ ಅತಿ ಮುಖ್ಯವಾಗಿ ನಮ್ಮ ಏನು ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣ ನೀರು ನಗರ ನೀರು ಸರಬರಾಜು ಇಲಾಖೆ ಗ್ರಾಮೀಣ ಇದ್ದಾರೆ ಅಂಜುಮ್ ಪ್ರವೇಶ್ ಸರ್ ಅಂತೇಳಿ IAS ಸೀನಿಯರ್ IAS ಆಫೀಸರು ಮತ್ತು ಈಗ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು, ಆಗಿನ ಇದು ಗ್ರಾಮೀಣ ನಗರ ನೀರು ಸರಬರಾಜು ಇಲಾಖೆ ಕಾರ್ಯದರ್ಶಿಗಳು NK ಅತೀಕ್ ಅವರು, ಇವರ ವಿಶೇಷ ಒಂದು ಗಮನದಿಂದ ಮತ್ತೆ ರಿಟೈರ್ಡ್ ಚೀಫ್ ಇಂಜಿನಿಯರ್ ಪ್ರಕಾಶ್ ಶೆಟ್ಟಿ ಅವರು ಕೂಡ ನನಗೆ ಇದರಲ್ಲಿ ಸಹಕಾರ ಕೊಟ್ಟರು. ಮತ್ತೆ ನಮ್ಮ ಜಿಲ್ಲಾ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ಇದನ್ನ ನಾನು ಸಲಹೆ ಪಡ್ಕೊಂಡಿದ್ದೆ. ಶಿವಣ್ಣ ಹೇಳ್ತಾ ಇದ್ರು, ನಾನು ಎಲ್ಲೋ ಪ್ರಿಪೇರ್ ಮಾಡ್ಕೊಂಡು ಹೋಗಲ್ಲ ಭಾಷಣ, ಅಲ್ಲೆಲ್ಲೇ ನೋಡ್ಬಿಟ್ಟು ಏನಾದರೂ ನನಗೆ ಮನಸ್ಸಿಂದ ಕೆಲ ಯೋಚನೆಗಳು ಬೇಕಲ್ಲ, ಆ ಯೋಚನೆಗಳು ನನ್ನಲ್ಲಿದ್ದಾವೆ. ಅದಕ್ಕೋಸ್ಕರ ನನ್ನ ಭಾಷಣ ಆಲಿಸೋದು ಬೇಕಿಲ್ಲ, ನನ್ನ ಚಿಂತನೆಗಳನ್ನು ಆಲಿಸಿದ್ರೆ ಸಾಕು. ನಾನು ಯಾರು, ನನಗೆ ಏನು, ಯಾಕಂದ್ರೆ ನಾನು ಚಿಕ್ಕ ಕಥೆ ಹೇಳ್ತೀನಿ. ನಾನು 87, 88, 89ರಲ್ಲಿ, ಇಲ್ಲ 88ರಲ್ಲಿ ಇಲ್ಲಿ ನಾನು ಕೂಡ್ಲಿಗಿಂದ ಸೆಂಟ್ರಲ್ ಓಡಾಡ್ತಾ ಇದ್ದೆ. 88, 89ರಲ್ಲಿ 8ನೇ ಕ್ಲಾಸಿಗೆ ಸೇರಿಕೊಂಡಾಗ ಜೂನಲ್ಲಿ SRS ಸ್ಕೂಲ್ಗೆ ಜಾಯಿನ್ ಆದಾಗ ನಾನು 6:45ಕ್ಕೆ ಕೂಡ್ಲಿಗಿ ಬಳ್ಳಾರಿ ಬಸ್ಸು, ಕೂಡ್ಲಿಗಿ ಮಂತ್ರಾಲಯ ಬಸ್ ಇರ್ತೀವಿ. 4:15 ಟೈಮಲ್ಲಿ ಅಷ್ಟರೊಳಗೆ ಎದ್ದು ನೀರು ನಾನೇ ಇಟ್ಕೊಂಡು ತೊಟ್ಟಿ ತುಂಬಿಸಿ ಸ್ನಾನ ಮಾಡಿ ಚಿತ್ರಾನ್ನ ಇಲ್ಲಾಂದ್ರೆ ಅನ್ನ ಕೆಲಸ ಮಾಡಿ ಹೋಗ್ಬೇಕಿತ್ತು. ಒಂದ್ ದಿವಸ ಒಂದು 1/4 ಗಂಟೆ ಲೇಟ್ ಆದ್ರೂ ನೀರು ಸಿಗ್ತಿರ್ಲಿಲ್ಲ. ಸೊ ಆವಾಗಿಂದನೂ ನನಗೆ ಇಲ್ಲಿ ನೀರಿನ 35-40 ವರ್ಷದಿಂದ ಈ ಊರಿನ ನೀರಿನ ಸಮಸ್ಯೆ ಇತ್ತು, ಗೊತ್ತಿತ್ತು. ಅದರ ಜೊತೆಗೆ ಹೋದ ವರ್ಷ ಬರಗಾಲ ಟೈಮಲ್ಲಿ ಒಂದು 2 TMC ನೀರು ಭದ್ರಾ ಜಲಾಶಯದಿಂದ ನೀರು ತರಲಿಕ್ಕೆ ಎಷ್ಟು ಹರಸಾಹಸ ಪಡಬೇಕಾಯ್ತು. ನಾವೊಂದು ಹರಸಾಹಸ ಪಟ್ಟಿದ್ದಕ್ಕೆ ಸುಮಾರು 7 ಜಿಲ್ಲೆಗಳು 400 ಹಳ್ಳಿಗಳಿಗಿಂತ ಹೆಚ್ಚು ಪಟ್ಟಣಗಳು, ಹೆಚ್ಚು ನಗರಗಳಿಗೆ ನೀರು ಒದಗಿ ಬಂತು. ಸೊ ಅದು ನನಗೆ ತುಂಬಾ ಸಮಾಧಾನಕರವಾದ ಸಂಗತಿ ಆಯಿತು. ಅದಕ್ಕೋಸ್ಕರ ನಾನು ಮತ್ತೆ ಇದು ಒಂದು ಏನು ಕಾರ್ಯಕ್ರಮ ಇದೆ, ಇದು ಅಮೃತ ಯೋಜನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಗವಹಿಸಿದ್ದು, ಇದು ಪಟ್ಟಣ ನಗರ ಅಭಿವೃದ್ಧಿ ಮತ್ತೆ ಪೌರಾಡಳಿತ ಇಲಾಖೆ ಬರ್ತದೆ. ಈ ಪಾವಗಡ ಸ್ಕೀಮ್ ಇದೆ, ಇದು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಲ್ಟಿ ವಿಲೇಜ್ ಸ್ಕೀಮ್. ಅದು ಗ್ರಾಮೀಣಾಭಿವೃದ್ಧಿ, ಗ್ರಾಮೀಣ ನೀರು ಸರಬರಾಜು ಇಲಾಖೆಗೆ ಬರ್ತದೆ. ಸೊ ಆ ಇಲಾಖೆ ಬೇರೆ ಇರೋದ್ರಿಂದ ಯಾವುದೇ ರೀತಿ ಮುಂದೆ O&M ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಅಂತ ಇರ್ತದೆ. ಅದು ಇಲಾಖೆಯಿಂದ ಇಲಾಖೆಗೆ ಮಾಹಿತಿ ಶಿಫ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಗ್ರಾಮೀಣಾಭಿವೃದ್ಧಿ ಇಲಾಖೆದು, ನೀವು ಕೇಳ್ತಾ ಇರೋದು ನಗರಾಭಿವೃದ್ಧಿ ಇಲಾಖೆದು. ಇದು ಯಾವುದೇ ಕಾರಣಕ್ಕೂ ಮುಂದೆ ಮೇಂಟೆನೆನ್ಸ್ ಎಲ್ಲ ನಾವು ನೀರು ಕೊಟ್ಟರು ಮೇಂಟೈನ್ ಆಗೋದಿಲ್ಲ. ಈಗ ಏನಿದೆ ಸ್ಕೀಮಲ್ಲಿ DPR ಏನಾಗಿದೆ, ಪಾವಗಡ ಸ್ಕೀಮು ಅದೆಲ್ಲ ಮುಗಿದೋಗ್ಬಿಟ್ಟಿದೆ. ಯಾವುದೇ ರೀತಿಯಿಂದ ಇದು ತರಲಿಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ. ನೀವು ಬೇಕಿದ್ರೆ ಇನ್ನೊಂದು ನಿಮಗೆಲ್ಲ ಗೊತ್ತಿದೆ, ಹೋದ ವರ್ಷ ವಾಲ್ಮೀಕಿ ಜಯಂತಿಲಿ ನಾನು ಆರ್ಡರ್ ಕಾಪಿ ತೋರಿಸಿದೆ. ಅವತ್ತು ನಾನು ಚೀಫ್ ಇಂಜಿನಿಯರ್ಗೆ ನಾನು ಹೇಳಿದೆ, ನಾಳೆ ಬೆಳಗ್ಗೆ ಜಯಂತಿ ಇದೆ, ನಾನು ಪಟ್ಟಣದಲ್ಲಿ ನಾನು ಅನೌನ್ಸ್ ಮಾಡಬೇಕು, ನೀವೇನಾದರೂ ಲೆಟರ್ ಕೊಡಲಿಲ್ಲ, ಆರ್ಡರ್ ಕಾಪಿ ಕೊಡಲಿಲ್ಲ ಗೌರ್ಮೆಂಟ್ ಆರ್ಡರ್ ಅಂತಂದರೆ ನಾನು ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತಂದಾಗ ರಾತ್ರಿ 9:15ವರೆಗೂ ಅವರು ಟೈಪ್ ಮಾಡಿಸಿ ನನಗೆ ವಾಟ್ಸಪ್ ಕಳಿಸಿದ್ರು. ಇಲ್ಲ ನಿಮಗೆ ಕಳಿಸಿದ್ದು ನೋಡಿ ಕಾಪಿ ಸರ್ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ನಾನು ಇದನ್ನು ದೊಡ್ಡ ಮಟ್ಟದಲ್ಲಿ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದಾಗ ಆವಾಗಲೇ ಆಯಿತು. ಬಟ್ ನಾನಾ ಕಾರಣಗಳಿಂದ ಅದು ಸ್ವಲ್ಪ ಅಗ್ರಿಮೆಂಟ್ ಆಗೋದು ಲೇಟ್ ಆಯಿತು, ಮತ್ತು ಅದೆಲ್ಲ ಅನುಮೋದನೆ ಆಗೋದು. ಯಾಕೆಂದರೆ ಏನಾಗಿದೆ, ಅಂತ ಒಬ್ಬ ಶಾಸಕರು ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯವಾಡ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಕೂಡ ಮಾನ್ಯ ಶಿವರಾಜ್ ಶೇಖ್ ಸಾಹೇಬ್ರವರು ಕೂಡ್ಲಿಗೆ ಅವರು ಶಾಸಕರಾಗಿದ್ದಾಗ ಒಂದು ಬನ್ನಿಗೋಳು, ಅಗ್ರಬಮಳ್ಳಿ, ಕೊಟ್ಟೂರು, ಕೂಡ್ಲಿಗೆ ಒಂದು ನೀರಿನ ಯೋಜನೆ ತಂದಿದ್ದರು. ಆಗ ಕೂಡ್ಲಿಗೆ ಪಟ್ಟಣಕ್ಕೆ ಬರ್ತಕ್ಕಂಥ ನೀರಿನ ಸಾಮರ್ಥ್ಯ 20 ಲಕ್ಷ ಲೀಟ್ರು. ಈಗ ಇವತ್ತು ಭೂಮಿ ಪೂಜೆಯನ್ನು ನಮ್ಮ ಶಾಸಕರು ನೆರವೇರಿಸಿದ ಈ ಒಂದು ಕಾಮಗಾರಿ ಪೂರ್ಣಗೊಂಡ ನಂತರ ಕೂಡ್ಲಿಗೆ ಒಂದು 80 ಲಕ್ಷ ಲೀಟ್ರು, ಅಂದರೆ 20 ಲಕ್ಷ ಲೀಟರ್ ನೀರು ಬರ್ತಾ ಇದೆ. ಇದರ 3 ಪಟ್ಟು ಹೆಚ್ಚು, ಅಂದರೆ 4 ಪಟ್ಟು. ಈಗಾಗಲೇ 80 4 ಪಟ್ಟು 80 ಲಕ್ಷ ಲೀಟ್ರ್ ಅಂತ ಹೇಳಿದ್ರೆ, ಇದು ಕರ್ನಾಟಕದ ಪಕ್ಕದಲ್ಲಿ ನದಿಗಳು ಹರಿದ್ರು ಕೂಡ ಯಾರಿಗೂ ಇಂಥ ಸವಲತ್ತು ಸಿಕ್ಕಿರ್ಬೇಕು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅಂಥ ಒಂದು ಕಷ್ಟಕರವಾಗಿರ್ತಕ್ಕಂಥ ಯೋಜನೆಯನ್ನ ಮಾನ್ಯ ಶಾಸಕರು
ಕೂಡಲಿಗೆ ನಾನು ಏನಾದರೂ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡ ಮೇಲೆ ಇವತ್ತು ನೀವೆಲ್ಲ ನೋಡ್ತಿರ್ಬೋದು ನೀರಿನ ಸಮಸ್ಯೆ ಎಷ್ಟಿದೆ ಅಂತ ನೋಡಿಕೊಂಡು ಶುದ್ಧಗಂಗಾ ಅಂತ ಕುಡಿಯೋ ನೀರಿನ ಘಟಕ ತೆಗೆದಿದ್ದೆ. ಅವಾಗ ಮೊದಲನೇ ಬಾರಿ ಪಟ್ಟಣದಲ್ಲಿ ಕುಡಿಯೋ ನೀರಿನ ಘಟಕ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿತ್ತು. ಅವತ್ತಿಂದ ಇವತ್ತಿನವರೆಗೂ ಇನ್ನೂ ಕುಡಿಯೋ ನೀರಿನ ಘಟಕಗಳು ಯಾವುದೇ ರೀತಿ ಇಲ್ಲಿ ತನಕ ದುರಸ್ತಿ ಚಾಲನೆ ಇಲ್ಲ, ಸರಿಯಾಗಿ ದುರಸ್ತಿಯಾಗಿ ಅಥವಾ ಫಿಲ್ಟರ್ ಆಗಲಾರ್ದೇ ನೀರು ಕುಡಿತಕ್ಕಂಥ ಪರಿಸ್ಥಿತಿ ಇತ್ತು. ಅಂಥದ್ದು ಇವತ್ತು ಶಾಸಕರ ಪ್ರಬೋಧನೆಗಳ ಮುಂದಾಲೋಚನೆ ಕೆಲಸ ಶಾಶ್ವತ ಶುದ್ಧ ಕುಡಿಯುವ ನೀರನ್ನು ಕೂಡಲಿಗೆ ಕೊಟ್ಟಿರ್ತಕ್ಕಂಥ ಪಟ್ಟಣಕ್ಕೆ ಕೊಟ್ಟಿರ್ತಕ್ಕಂಥ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಈ ಥರ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ನಾಗರಿಕರಿಗೆ ವಿಷಯ ಮುಟ್ಟುವ ಥರ, ಹಾಗೆ ಶಾಸಕರಿಗೆ ಎಲ್ಲ ಮುಖಂಡರುಗಳು ಬೆಂಬಲ ನೀಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲರೂ ಅವರಿಗೆ ಜೊತೆಯಾಗಿ ನಿಲ್ಲಬೇಕು ಅಂತಂದು ಈ ಮೂಲಕ ಕೇಳ್ಕೊಳ್ತಾ ಮತ್ತೊಮ್ಮೆ ಶಾಸಕರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ.